ಇವತ್ತು ನಾವು KGF ನ ಸ್ವರ್ಣ ಭವನ್ ಕಚೇರಿ ಮುಂಭಾಗ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಂಜೂರಾಗಿರ್ತಕ್ಕಂಥ ಸ್ಮಾರಕ ಭವನ ಮಂಜೂರಾಗಿರ್ತಕ್ಕಂಥ ಸ್ಥಳದಲ್ಲಿ KGF ನ ದಲಿತ ಮುಖಂಡರುಗಳು ನಾವೆಲ್ಲ ಕೂಡ ಸೇರಿದ್ದೀವಿ. ಇದರ ಉದ್ದೇಶ ಇಷ್ಟೇ ಬಂಧುಗಳೇ, ಬಾಬಾ ಸಾಹೇಬರು KGFಗೆ 1954ರಲ್ಲಿ KGFಗೆ ಪಾದವನ್ನು ಇಟ್ಟರು. ಯಾವ ಊರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬರು ತನ್ನ ಪಾದಗಳನ್ನು ಇಟ್ಟರು ಆ ಜಾಗಗಳಲ್ಲಿ, ಆ ಊರುಗಳಲ್ಲಿ ಬಾಬಾ ಸಾಹೇಬರ ಹೆಸರುಗಳಲ್ಲಿ ಒಂದು ಸ್ಮಾರಕ ಭವನವನ್ನು ಕಟ್ಟಬೇಕಂತೇಳಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒತ್ತಾಯ ಬೇಡಿಕೆಯಾಗಿತ್ತು. ಅದನ್ನು ಕರ್ನಾಟಕ ಸರ್ಕಾರಗಳು ಒಪ್ಪಿಕೊಂಡು KGF ನಗರ ಕೂಡ ಬಂದಿದ್ದಾರೆ ಬಾಬಾ ಸಾಹೇಬರು. KGF ಅಲ್ಲಿ ಕೂಡ ಒಂದು ಸ್ಮಾರಕ ಭವನ ಕಟ್ಟಬೇಕಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಸುಮಾರು 8 ಎಕರೆ 8.25 ಎಕರೆ ಹೆಚ್ಚು ಕಡಿಮೆ 8.25 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಟ್ಟಿದೆ. ಈ ಸರ್ಕಾರಕ್ಕೆ ನಮ್ಮ ದಲಿತ ಸಂಘಟನೆಗಳು ಪರವಾಗಿ ನಾವು ಧನ್ಯವಾದಗಳನ್ನು ಮೊದಲನೇ ಹೇಳ್ಕೊಳ್ತೀವಿ ಬಂಧುಗಳೇ. ಅದರ ಜೊತೆಗೆ KGF ಅಲ್ಲಿ 8 ಎಕರೆ 30 ಗುಂಟೆ 20 ಗುಂಟೆ ಜಮೀನನ್ನ ಇಲ್ಲಿ ನಮ್ಮ ತಿಮ್ಮಯ್ಯ ಇಂಜಿನಿಯರಿಂಗ್ ಕಾಲೇಜು ಸರ್ಕಲಲ್ಲಿ ಮಂಜೂರನ್ನು ಮಾಡಿದೆ. ಇದು ಕಳೆದ ವಾರದಲ್ಲಿ ನಮ್ಮ KGFನ ಶಾಸಕರು ಅದ್ದೂರಿಯಾಗಿ ಗುದ್ದಲಿ ಪೂಜೆಯನ್ನು ಮಾಡಿದರು, ಬೌದ್ಧ ಬಿಗ್ಗಿಗಳನ್ನು ಕರೆದು. ಇದೆಲ್ಲ ಒಳ್ಳೆ ಬೆಳವಣಿಗೆಯನ್ನು ಕಂಡು ನಮಗೆ ತುಂಬ ಖುಷಿಯಾಗಿತ್ತು, ಸಂತೋಷವಾಗಿತ್ತು. ಈಗ ಬಂದಿರತಕ್ಕಂಥ ಸುದ್ದಿಗಳನ್ನು ನೋಡಿದ್ರೆ ನಮಗೆ ತುಂಬ ನೋವಾಗ್ತಾ ಇದೆ, ಜೊತೆಗೆ ಕೋಪ ಕೂಡ ಸೇರಿ ಬರ್ತಾ ಇದೆ. ಯಾಕಪ್ಪ ಈ ಕೋಪ ನಮಗೆ ಬರ್ತಾ ಇದೆ, ಯಾಕೆ ನಮಗೆ ದುಃಖ ಬರ್ತಾ ಇದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಇಲ್ಲ ಅಂತ ಹೇಳಿದ್ರೆ ಈ ದೇಶವಿಲ್ಲ. ವಿಶೇಷವಾಗಿ ಹೇಳ್ತೀನಿ, KGF ಅಲ್ಲಿ ಇರ್ತಕ್ಕಂಥವ್ರು ತಮ್ಮ ದೇವರುಗಳನ್ನು ಮರ್ತರೂ ಕೂಡ ಬಾಬಾ ಸಾಹೇಬರನ್ನು ನಾವು ಯಾರು ಮರ್ತವರಲ್ಲ. ಬಾಬಾ ಸಾಹೇಬರು ನಮ್ಮ ಜೀವನ, ನಮ್ಮ ಹೃದಯದಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ಪ್ರಾಣದಲ್ಲಿ ಇರ್ತಕ್ಕಂಥವ್ರು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ಹಂಗಾಗಿ ಅವರು ಪಾದ ಇಟ್ಟಿದ ಈ ಜಾಗದಲ್ಲಿ 8 ಎಕರೆ 20 ಗುಂಟೆ ಜಮೀನನ್ನು ಸರ್ಕಾರ ಮಂಜೂರು ಮಾಡಿ ಇಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ತೀರ್ಮಾನ ಮಾಡಿದಾಗ ಕೆಲವರು ಕಿಡಿಗೇಡಿಗಳು, ಕೆಲವರು ಈ ಸ್ಮಾರಕ ಭವನ ಇಲ್ಲಿ ಕಟ್ಟಬಾರ್ದು, ಇದನ್ನು ಬೆಮ್ಮಲ್ ಏನು RTO ಕಚೇರಿ ಮುಂಭಾಗ ಕಟ್ಟಬೇಕಂತೇಳಿ ಒಂದು ಕೆಲವರು ವಾದಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇದು ಗಾಲ್ಫ್ ಗ್ರೌಂಡ್, ನನಗೆ ಬಾಯಲ್ಲಿ ಕೂಡ ಬರಲಿಲ್ಲ, ಗಲ್ಫ್ ಗ್ರೌಂಡ್ ಅಂತ. ಈ ಗಲ್ಫ್ ಗ್ರೌಂಡು ನಮ್ಗೆ ಸ್ವಂತ, ಇಲ್ಲಿ ಕಟ್ಟಬಾರ್ದು ಅಂತೇಳಿ ಕೆಲವರು ಹೋಗಿದ್ದಾರಂತೆ ನ್ಯಾಯಾಲಯಕ್ಕೆ. ಓಕೆ, ಇದು ಪ್ರಜಾಪ್ರಭುತ್ವ ದೇಶ. ಯಾರಾದರೂ ಕೋರ್ಟ್ಗೆ ಹೋಗ್ಲಿ, ಕಚೇರಿಗೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ ಪರವಾಗಿಲ್ಲ, ನಾವೇನು ತಡೆ ಮಾಡೋಕ್ಕಾಗಲ್ಲ, ಕಾನೂನು ಎಲ್ಲರೂ ಕೂಡ ಹಕ್ಕಿದೆ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಅಲ್ಲಿ ಬೊಮ್ಮಲ್ ನಗರ್ನಲ್ಲಿ ಕೊಟ್ಟಿದ್ದ ಜಾಗ ಬರೀ 2 ಎಕರೆ ಜಮೀನನ್ನ ಕೊಟ್ಟರು ಸರ್ಕಾರ. ಜೊತೆಗೆ ಅದು ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕೊಟ್ಟಿರ್ತಕ್ಕಂಥದ್ದು ಆ ಕಾಲದಲ್ಲಿ ಸರ್ಕಾರ. ಅಲ್ಲಿ ಏನಾದರೂ ಅಲ್ಲಿ ಸ್ಮಾರಕ ಭವನ ಕಟ್ಟಕ್ಕೆ ಹೋದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಹೆಂಗೆ ನೀವು ಸ್ಮಾರಕ ಭವನನ್ನ ಕಟ್ತೀರಂತೇಳಿ ಯಾರಾದರೂ ಕಿಡಿಗೇಡಿಗಳು ಕೋರ್ಟ್ಗೆ ಹೋದ್ರೆ ಅದು ಅರ್ಧದಲ್ಲೇ ನಿಂತೋಗುತ್ತೆ. ಈಗಾಗಲೇ ನಮಗೊಂದು ಪಾಠ ಆಗಿದೆ. KGF ಅಂಬೇಡ್ಕರ್ ಪಾರ್ಕಲ್ಲಿ ಒಂದು ಭವನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಭವನ ಬೀಗ ಹಾಕಿ ಅಲ್ಲಿ ಗಲೀಜು ಹುಚ್ಚವೈತಾ ಇರ್ತಕ್ಕಂಥ ಒಂದು ಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಭವನಕ್ಕೆ ಬರಬಾರ್ದು, ಇದು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ನಾವು ಈ ಜಾಗಕ್ಕೆ ಬಂದಿದ್ದೀವಿ ಬಂಧುಗಳೇ. ಜೊತೆಗೆ ಅಲ್ಲಿ ಕೊಟ್ಟಿದ್ದು 2 ಎಕರೆ, ಇಲ್ಲಿ 8 ಎಕರೆ 20 ಗುಂಟೆ ಜಮೀನನ್ನು ಸರ್ಕಾರ ಕೊಟ್ಟಿದೆ. ಅದು ಮಾತ್ರವಲ್ಲದೆ ಸುಮಾರು 14 ಕೋಟಿ ರೂಪಾಯಿ ಕೊಟ್ಟಿರೋದು. ಅಲ್ಲಿ ಬಂದಿದ್ದು ಬರೀ 2 ಕೋಟಿ ರೂಪಾಯಿ. ಬೊಮ್ಮಲ್ ನಗರ್ನಲ್ಲಿ ಮಂಜೂರಾದಾಗ ಸರ್ಕಾರ ಕೊಟ್ಟಿದ್ದು ಬರೀ 2 ಕೋಟಿ ರೂಪಾಯಿ. ಆದರೆ ಇಲ್ಲಿ 8 ಎಕರೆ ಜಮೀನು, 8 ಎಕರೆ 20 ಗುಂಟೆ ಜಮೀನು, ಜೊತೆಗೆ 14 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಬರ್ತದಂತೇಳಿ ಮಾನ್ಯ ಶಾಸಕರವರು ಹೇಳಿದ್ದಾರೆ. ಯಾವುದು ದೊಡ್ಡದು, ಇದನ್ನು ಯೋಚನೆ ಮಾಡಬೇಕು ನಾವು. ಜೊತೆಗೆ ಇಲ್ಲಿ ಗಾಲ್ಫ್ ಗ್ರೌಂಡ್ನಲ್ಲಿ ಸ್ಮಾರಕ ಭವನ ಬರಬಾರ್ದು ಅಂತ ಹೇಳಿದ್ರೆ ಬಂಧುಗಳೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಾಲ್ಫ್ ಅಂತಕ್ಕಂಥದ್ದು
ಆಟ ಡ್ರೈವರ್ಗಳಿಗೆ ಆಡುವ ಆಟ ಅಲ್ಲ. KGF ಅಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಆಡ್ತಕ್ಕಂಥ ಆಟ ಅಲ್ಲ ಅದು. ಏನು TCL ಎಂಪ್ಲಾಯಿಗಳಿದ್ದಾರಲ್ಲ ಬೆಮ್ಮಲಲ್ಲಿ, ಅವರು ಆಡ್ತಕ್ಕಂಥ ಆಟ ಅಲ್ಲ. ಕ್ರಿಕೆಟ್ ತರ ಫುಟ್ಬಾಲ್ ತರ ಗ್ರೌಂಡ್ ಅದು ಸ್ಪೋರ್ಟ್ಸ್ ಅಲ್ಲ. ಅದು ಶ್ರೀಮಂತರು ಮಿಲಿಯನರ್ಸು ಅದರಲ್ಲಿ ಮೆಂಬರ್ ಆಗಬೇಕಾದ್ರೆ KGF ಅಲ್ಲಿ 1 ಲಕ್ಷ ರೂಪಾಯಿ ಕಟ್ಟಿ ಅದಕ್ಕೆ ಮೆಂಬರ್ ಆಗಬೇಕು. ಶ್ರೀಮಂತರ ಆಟ ಅದು ಗಾಲ್ಫ್ ಅಂತಕ್ಕಂಥದ್ದು. ಇದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಆಟವಲ್ಲ. ಹೊಟ್ಟೆ ತುಂಬಿರ್ತಕ್ಕಂಥ ಶ್ರೀಮಂತರು ಜಾಲಿಗಾಗಿ ಬಂದು ಸ್ಪೋರ್ಟ್ಸ್ ಆಡ್ತಕ್ಕಂಥ ಒಂದು ಗೇಮ್ ಅದು. ಆ ಗೇಮ್ ಆಡ್ತಕ್ಕಂಥ ಶ್ರೀಮಂತರೆಲ್ಲ ಸೇರಿಕೊಂಡು ನ್ಯಾಯಾಲಯಕ್ಕೆ ಹೋದ್ರಂತೆ. ನೆನ್ನೆನೋ ಮೊನ್ನೆನೋ ಹೋದ್ರಂತೆ. ಅಲ್ಲಿ ವಜಾ ಆಗಿದೆ. ಅವರು ಕೇಳ್ತಕ್ಕಂಥದ್ದು, ನಾವು ಈ ಸ್ಮಾರಕ ಭವನ ಕಟ್ತಕ್ಕಂಥ ಜಾಗ ನಮ್ಮ ಗ್ರೌಂಡು ಅದು ಗಾಲ್ಫ್ ಆಡೋಕೆ ಅಡ್ಡಿ ಆಗುತ್ತಂತೇಳಿ ನೀವು ಕೋರ್ಟ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರೋರು ಬಾಬಾ ಸಾಹೇಬ್ರು ಅರ್ಥ ಮಾಡ್ಕೋಬೇಕು. ಶ್ರೀಮಂತ ಸ್ಪೋರ್ಟ್ಸ್ಮನ್ಗಳೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ತಿಂತಕ್ಕಂಥ ಊಟ ಜೀರ್ಣ ಆಗ್ಬೇಕಂತೇಳಿ ಇಲ್ಲಿ ಬಂದು ಆಟ ಆಡ್ತಾ ಇಲ್ಲ. ನೀವು ಟೈಮ್ ಪಾಸ್ ಮಾಡೋಕ್ಕೆ ಬಂದು ಆಟ ಆಡ್ತಾ ಇದ್ದೀರಿ. ನೋಡ್ಬೇಕು ಈ ಗ್ರೌಂಡನ್ನು. ಇಲ್ಲಿ ಒಂದು ಬಾಲ್ ಹೊಡೆದ್ರೆ ಆ ಕಡೆ ಒಂದು ಬಾಲ್ ಅಲ್ಲಿ ಹೋಗ್ಬೇಕು. ನಮ್ಮಂಥ ಕಾರ್ಮಿಕರು ಅವರಿಗೆ ಬ್ಯಾಗನ್ನು ಹೊತ್ಕೊಂಡು ಛತ್ರಿಯನ್ನು ಹಿಡ್ಕೊಂಡು ಹಿಂದೆ ಹೋಗಿದ್ದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಬೆಂಗಳೂರಲ್ಲಿ ಇದೇ ಗಾಲ್ಫ್ ಗ್ರೌಂಡ್ ಕಮಿಟಿಗೆ ಏನಾದರೂ ಮೆಂಬರ್ಶಿಪ್ ಆಗಬೇಕಾದ್ರೆ 10 ಲಕ್ಷ ರೂಪಾಯಿ ಕಟ್ಟಿ ಅವರು ಮೆಂಬರ್ಶಿಪ್ ಆಗಬೇಕು. ಆದರೆ KGF ಅಲ್ಲಿ 1 ಲಕ್ಷ ರೂಪಾಯಿನಲ್ಲಿ ಅವರು ಮೆಂಬರ್ ಆಗಿಬಿಟ್ಟು ಈ ಕಾರ್ಡನ್ನು ಇಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಎಲ್ಲಾದರೂ ಹೋಗಿ ಅವರು ಗಾಲ್ಫನ್ನು ಆಡ್ಬೋದು. ಆಗ ಇದು ಶ್ರೀಮಂತರಿಗೆ ತೊಂದರೆ ಆಗುತ್ತಂತೇಳಿ ಶ್ರೀಮಂತರುಗಳೆಲ್ಲ ಸೇರಿಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಮೊನ್ನೆ. ಇದಕ್ಕೆ ಯಾರಪ್ಪ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾಚಿಕೆ ಕೇಡು, ಮಾನಕೇಡು. ಬಾಬಾ ಸಾಹೇಬರು ಮೀಸಲಾತಿಯಲ್ಲಿ ಓದಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. KGF ಅವರು ಕೂಡ ಒಬ್ಬ ದಲಿತರೇ. ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ನೀವು ತಿಂತಕ್ಕಂಥ ಊಟ ಅಂಬೇಡ್ಕರ್ ಊಟ, ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಅಂಬೇಡ್ಕರ್ದು. ನೀವು ಇವತ್ತಿನ ದಿನ ಡಾಕ್ಟರ್ ಅಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು. ಅಂಬೇಡ್ಕರ್ ಸ್ಮಾರಕ ಭವನ ಬರ್ತದಂತ ಹೇಳಿದ್ರೆ ನಿಮ್ಮ ಸ್ಪೋರ್ಟ್ಸ್ಗೆ ತೊಂದರೆ ಆಗುತ್ತಂತೇಳಿ ನೀವು ನ್ಯಾಯಾಲಯಕ್ಕೆ ಹೋಗಿದ್ದೀರಿ. ನಿಮ್ಗೆ ಸ್ವಲ್ಪ ಕೂಡ ಯೋಚನೆ, ನ್ಯಾಯ, ಧರ್ಮ, ಮಾನ ಮರ್ಯಾದೆ ಇಲ್ವಾ? ಏನಪ್ಪ ಇಲ್ಲಿ ದೇವಸ್ಥಾನ ಕಟ್ತೀವ ನಾವು? ಈ ಸರ್ಕಾರ ದೇವಸ್ಥಾನ ಕಟ್ತದ? ಇಲ್ಲಿ ಏನಾದರೂ ಲಾಡ್ಜಿ ಕಟ್ತಾ ಇದ್ದಾರಾ? ಇಲ್ಲಿ ಕಟ್ತಕ್ಕಂಥದ್ದು ಬಾಬಾ ಸಾಹೇಬರು ನಮ್ಮ ದೇವರು, ದಲಿತರ ದೇವರು, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ದೇವರು. ಈ ಇಡೀ ವಿಶ್ವದಲ್ಲಿ ಉನ್ನತ ಸ್ಥಾನಕ್ಕೆ ಬುದ್ಧಿವಂತ ಅಂತ ಅವಾರ್ಡ್ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಒಂದು ಸ್ಮಾರಕ ಭವನ ಕಟ್ಟೋಣ ಅಂತ ಹೇಳಿದ್ರೆ ಅದಕ್ಕೆ ಅಡ್ಡಿ ಬರ್ತಾ ಇರ್ತೀರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ನಾವು ದಲಿತ ಸಂಘಟನೆದವರು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ ಶ್ರೀಮಂತ ಆಟಗಾರರಿಗೆ, ಒಂದು ವೇಳೆ ನೀವು ಏನೋ ಒಂದಷ್ಟು ಜನ ಇಟ್ಕೊಂಡು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಹಾಕ್ಕೊಳ್ಳಿ. ನಿಮ್ಮ ಜೊತೆ ಒಂದು 100-200 ಜನ ಬೆಂಬಲ ಇರ್ಬೋದು ಶ್ರೀಮಂತರೆಲ್ಲ ಸೇರಿಕೊಂಡು. ನಾವು ಜನಪರ ಹೋರಾಟಗಾರರು. ನಾವು ಈ ಸ್ಮಾರಕ ಭವನದ ಬೆಂಬಲ ಎಷ್ಟಿದೆಯಾ ಅಂತೇಳಿ ಜಿಲ್ಲಾದ್ಯಂತ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ. ಸಾಧ್ಯವಾದರೆ ಎಲ್ಲ ದಲಿತ ಸಂಘಟನೆಗಳು, ಎಡಪಂಥೀಯನವರು, ಅಂಬೇಡ್ಕರ್ ಅನುಯಾಯಿಗಳನ್ನು ಒಗ್ಗೂಡಿಸಿ ಜಿಲ್ಲೆಯಾದಂಥ ಬೇಕಾದರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೂಡ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ನಿಮಗೆ ನಾವು ಮನವಿ ಮಾಡ್ಕೊಳ್ತೀವಿ, ಎಚ್ಚರಿಕೆ ಮಾಡ್ತಾ ಇಲ್ಲ, ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳಿ. ನೀವು ಯಾರ ಮೇಲೆ ಕೈ ಇಡ್ತಾ ಇದ್ದೀರಿ? ಬಾಬಾ ಸಾಹೇಬರು ಅಂಬೇಡ್ಕರ್ ಸ್ಮಾರಕ ಭವನಕ್ಕೆ ಅಡ್ಡ ಬಂದಿದ್ದೀರಿ. ಏನಪ್ಪ ಆಗ್ಬಿಡ್ತದೆ? 8 ಎಕರೆ 30 ಗುಂಟೆ ಜಮೀನು ಏನು ಗಲ್ಫ್ ಗ್ರೌಂಡ್ಗೆ ನೀವೇನಾದರೂ ಲಕ್ಷಗಟ್ಟು ದುಡ್ಡು ಕಟ್ಟಿ ಏನಾದರೂ ಮಂಜೂರು ಮಾಡ್ಕೊಂಡಿದ್ದೀರಾ? ಸರ್ಕಾರ ಪುಕ್ಸಟಿಯಾಗಿ ಕೊಟ್ಟಿರೋದು ನಿಮಗೆ. ಸರ್ಕಾರ ಗಲ್ಫ್ ಆಡಕ್ಕೆ ಬ್ರಿಟಿಷ್ ಕಾಲದಿಂದ ಆಮೇಲೆ ನಮ್ಮ ಪ್ರಜಾಪ್ರಭುತ್ವ ದೇಶ ಬಂದ ಮೇಲೆ ನಿಮಗೆ ಪುಕ್ಸಟಿಯಾಗಿ BJMLನವರು ಕೊಟ್ಟಿರ್ತಕ್ಕಂಥದ್ದು ಈ ಗ್ರೌಂಡು. ಈ ಗ್ರೌಂಡನ್ನು ನಾವು ಒಂದು ಒಳ್ಳೆಯ ವಿಚಾರಕ್ಕೆ ಸ್ಮಾರಕ ಭವನ ಅಂತ ಹೇಳಿದ್ರೆ ಬರೀ ಅಂಬೇಡ್ಕರ್ ಸ್ಟ್ಯಾಚ್ಯೂನ್ನ ಪುತ್ಲಿಯನ್ನು ಇಟ್ಬಿಟ್ಟು ಬಂದು ಅವ್ರಿಗೆ ಓನರ್ ಹಾಕ್ಸ್ಬಿಟ್ಟು ಹೋಗ್ತಕ್ಕಂಥ ಕೆಲಸವಲ್ಲ ಸ್ಮಾರಕ ಭವನ. ಅದ್ರ ಒಳಗೆ ಲೈಬ್ರರಿ ಬರ್ತದೆ, ಡಿಜಿಟಲ್ ಲೈಬ್ರರಿ ಬರ್ತಾ ಇದೆ, ಜ್ಞಾನ ಮಂಟಪ ಬರ್ತಾ ಇದೆ. ಇದೆಲ್ಲ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ಅಲ್ವಾ? ನಿಮ್ಮ ಥರ
ಬ್ಯಾಟ್ ಎತ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸ್ಪೋರ್ಟ್ಸ್ ಅಲ್ಲ ಅದು ಬರ್ತಾ ಇರೋದು. ನಿಮಗೆ ಸ್ಮಾರಕ ಭವನ ಮಾತ್ರ ಕಣ್ಣಿಗೆ ಕಾಣ್ತಾ ಇದೆ. ಇದು ಪಕ್ಕದಲ್ಲಿ 100 ಎಕರೆದಲ್ಲಿ ಪೊಲೀಸ್ನವರಿಗೆ ಕ್ವಾರ್ಟರ್ಸ್ ಮಂಜೂರಾಗಿದೆ, ಏನೋ ಟ್ರೈನಿಂಗ್ ಸೆಂಟ್ರಲ್ ಗೌರ್ಮೆಂಟಿಂದ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಜೊತೆಗೆ ಏನೋ ಸೈನ್ಸ್ ಪಾರ್ಕು ಸ್ಯಾಂಕ್ಷನ್ ಆಗಿದೆ, ಅದು ನಿಮ್ಗೆ ಕಾಣ್ತಾ ಇಲ್ಲ. ಅಂಬೇಡ್ಕರ್ ಸ್ಮಾರಕ ಭವನ ಬಂದರೆ ಮಾತ್ರ ಕಣ್ಣು ಪಿದ್ಕೊಂಡು ಬರ್ತಾ ಇದೆ. ನಿಮ್ಮನ್ನು ಯಾರು ಹಿಂದ್ಗಡೆಯಿಂದ ನಿಮ್ಮನ್ನು ಅಲ್ಲಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ನಮಗೆ ಅನುಮಾನಗಳು ಬರ್ತಾ ಇದೆ. ಹಂಗಾಗಿ ಈ ಗಾಲ್ಫ್ ಆಡ್ತಕ್ಕಂಥ ನಮ್ಮ ಸ್ನೇಹಿತರಲ್ಲಿ ನಾನು ಪದೇ ಪದೇ ಮನವಿ ಮಾಡ್ಕೊಳ್ತೀನಿ, ನೀವು ಗಾಲ್ಫ್ ಆಡೋಕ್ಕೆ 106 ಎಕರೆ ಜಮೀನುಗಳಿದೆ, 1000 ಎಕರೆ ಜಮೀನಿದೆ. ನಾವು ಸ್ವಂತಕ್ಕಾಗಿ ಈ ಜಮೀನನ್ನು ಬಳಸ್ಬೇಕಂತೇಳಿ ಕೇಳ್ತಾ ಇಲ್ಲ. ನಾವು ಈ ದೇಶದ ಉನ್ನತ ನಾಯಕರು, ಈ ವಿಶ್ವ ನಾಯಕ ಗೌತಮ ಬುದ್ಧನ ವಾರಿಸಾಗಿ ನೋಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಸ್ಮಾರಕ ಭವನವನ್ನು ಇಲ್ಲಿ ಕಟ್ತಾ ಇದ್ದೀವಿ. ನಮ್ಮ ಶಾಸಕರು ಅದಕ್ಕಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಇರ್ತೀವಿ, ಅವ್ರ ಜೊತೆಗೆ ಬೆಂಬಲವಾಗಿ ನಾವು ಎಲ್ಲ ದಲಿತ ಸಂಘಟನೆದವರು ಇರ್ತೀವಿ. ಇಲ್ಲಿ ಸ್ಮಾರಕ ಭವನ ಬರಲೇಬೇಕು. ಇದೇ ಜಾಗದಲ್ಲಿ, ಇದೇ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲಲ್ಲಿ, ನಮ್ಮ ಸ್ವರ್ಣ ಭವನ್ ಆಪೋಸಿಟಲ್ಲಿ ಏನು ನಿಗದಿ ಮಾಡಿದ್ದಾರೆ 8 ಎಕರೆ 8 ಎಕರೆ 20 ಗುಂಟೆ ಜಮೀನಲ್ಲೇ ಸ್ಮಾರಕ ಭವನ ಬರಬೇಕು, ಇಲ್ಲೇ ಕಟ್ಟಬೇಕು. ನಮ್ಮ ಶಾಸಕರಲ್ಲಿ ಒಂದು ಮನವಿ, ನೀವು ಮೇಡಮ್ನವರೇ ಗುದ್ದಲಿ ಪೂಜೆ ಹಾಕಿದ್ರಿ, ಬರೀ ಹಂಗೆ ಬಿಡೋದು JCB ಬಿಟ್ಟು ಲೆವೆಲ್ ಮಾಡೋದಲ್ಲ. ಫಸ್ಟ್ ನೀವು ಕಾಂಪೌಂಡ್ ಹಾಕಿ, ಯಾವನು ಬರ್ತಾನೆ ನೋಡ್ಕೊಳ್ಳೋಣ. ಕಾಂಪೌಂಡ್ ಸ್ಪೆನ್ಸಿಂಗ್ ಹಾಕ್ಬಿಟ್ಟು ಕೆಲಸವನ್ನು ಶುರು ಮಾಡಿ. ಓಪನ್ ಆಗಿದ್ರೆ ಎಲ್ಲರೂ ಕೂಡ ಕಣ್ಣು ಕಾಣ್ತದೆ, ಎಲ್ಲರೂ ಕೂಡ ಒಳಗೆ ಬಂದು ಗೇಮ್ ಆಡೋಕ್ಕೆ ಶುರು ಮಾಡ್ತಾರಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಶಾಸಕರ ಹತ್ರ, DC ಸಾಹೇಬ್ರ ಹತ್ರ ಮನವಿ ಮಾಡ್ಕೊಳ್ತೀವಿ. ಕೂಡಲೇ ನೀವು ಸ್ಪೆನ್ಸಿಂಗ್ ಹಾಕಿ ಒಂದು ದೊಡ್ಡ ಬೋರ್ಡನ್ನು ಇಲ್ಲಿ ಹಾಕ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀವಿ. ಇದಕ್ಕೆ ನಮ್ಮ ದಲಿತ ಸಂಘಟನೆಗಳು ಯಾವ ಮಟ್ಟಕ್ಕೆ ಹೋರಾಟ ಮಾಡಬೇಕು ಎಲ್ಲದಕ್ಕೂ ನಾವು ಸಿದ್ಧ. ಕೋಲಾರ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೂಡ ನಾವು ಸಿದ್ಧ. ನಾವು ಆಲ್ರೆಡಿ ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥವ್ರೆ. SP ಕಚೇರಿಗೆ ಹೋರಾಟ ಮಾಡಿದ್ದೀವಿ, ಅಂಬೇಡ್ಕರ್ ಭವನಿಗೆ ಹೋರಾಟ ಮಾಡಿದ್ದೀವಿ, KGF ಅಲ್ಲಿ ಬೆಂಗಳೂರು ಕಸಗಳನ್ನು ಎತ್ಕೊಂಡ್ಬಂದು KGF ಅಲ್ಲಿ ಹಾಕ್ತಾರಂದಾಗ ಹೋರಾಟ ಮಾಡಿದ್ವಿ. ಹಲವಾರು KGF ಪರ ಹೋರಾಟಗಳನ್ನು ಮಾಡಿದ್ದೀವಿ. ಖಂಡಿತ ಸ್ಮಾರಕ ಭವನ ಉಳಿಸ್ಕೊಳ್ಳಕ್ಕೆ ಕೂಡ ನಾವು ಹೋರಾಟ ಮಾಡಲು ತಯಾರಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಂಬೇಡ್ಕರ್ ಸ್ಮಾರಕ ಭವನ ವಿರೋಧಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ ನನ್ನ ಭಾಷಣಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ ಭಾರತ್.